ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ವೀರಶೈವ ಸಮುದಾಯದ ಕೊಡುಗೆ ಮಹತ್ವವಾಗಿದ್ದು, ಹಿರಿಯ ಶಾಸಕ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸಮುದಾಯದ ಇನ್ನೂ 4 ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಒತ್ತಾಯಿಸಿದೆ. ನಂತರ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಬಸವಪುರ ಮಾತನಾಡಿ, ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ವೀರಶೈವ ಸಮಾಜದ ಶಾಸಕರು ಆಯ್ಕೆಯಾಗಿದ್ದು, ಹಿರಿಯ ನಾಯಕ ಈಶ್ವರ್ ಖಂಡ್ರೆ ಅವರಿಗೆ ಡಿಸಿಎಂ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಈಶ್ವರ ಖಂಡ್ರೆ ಅವರು ಕಳಂಕರಹಿತ ರಾಜಕಾರಣಿ ಹಾಗೂ ಅನುಭವಿ ಆಡಳಿತಗಾರರಾಗಿದ್ದು, ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗುವ ನಾಯಕತ್ವ ಹೊಂದಿದ್ದಾರೆ. ಅವರಿಗೆ ಡಿಸಿಎಂ ಸ್ಥಾನ ನೀಡಿದರೆ ಸರ್ಕಾರಕ್ಕೆ ಮತ್ತಷ್ಟು ಬಲ ಸಿಗಲಿದೆ ಎಂದು ಹೇಳಿದರು. ರಾಜ್ಯದ ಒಂದು ರಾಜಕೀಯ ಒಂದು ಪದವಿ ಬರಬೇಕಾದ್ರೆ ನಮ್ಮ ಸಮಾಜದ ಒಂದು ಅಪಾರವಾದ ಒಂದು ಶಕ್ತಿ ಬೆಂಬಲದಿಂದ ಈ ಅಧಿಕಾರಕ್ಕೆ ಬಂದಿದೆ. ಇವತ್ತು ನಾವು ಈ ಚರ್ಚಾ ವಿಷಯವನ್ನು ನಿಮ್ಮ ಮುಂದೆ ಏನಕ್ಕೆ ತಂದಿದ್ದೀರಾ ಅಂದರೆ, ಇವತ್ತು ನಮ್ಮದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟು ಇವತ್ತು 36 ಶಾಸಕರನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿದ್ದೇವೆ. ಯಾವುದೇ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸದೆ ಈ ವರ್ಷ ಈ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟಿದ್ದೇವೆ. ಈ ಒಂದು ಹಕ್ಕನ್ನು ನಾವು ಪಡೆಯಲಿಕ್ಕೋಸ್ಕರನೇ ನಮ್ಮ ಸಮಾಜ ಬಹುದೊಡ್ಡ ಸಮಾಜಕ್ಕೋಸ್ಕರನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಈ ಬೇಡಿಕೆಯನ್ನು ಇಟ್ಟಿರ್ತಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಸಹ ಅನೇಕ ದಶಕಗಳಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕಳಂಕರಹಿತ ಅನೇಕ ಸಾಮಾಜಿಕ ಕಾರ್ಯಗಳು, ಯಾವುದೇ ಒಂದು ಸಮಾಜಕ್ಕೆ ನೋವು ಮಾಡದೆ ಇದುವರೆಗೂ ಕಾಂಗ್ರೆಸ್ಗೆ ಶಿಸ್ತಿನ ಸಿಪಾಯಿ ಥರ ನಡೆದುಕೊಂಡು ಬಂದಿದ್ದಾರೆ. ಅವರಿಗೆ ಈ ಒಂದು ಪದವಿ ಕೊಟ್ಟು ಹಾಗೂ ಇದರ ಜೊತೆಗೆ ಇನ್ನ 3-4 ಸಚಿವ ಸಂಪುಟ ದರ್ಜೆಯ ಪದವಿಯನ್ನು ಕೊಡಬೇಕೆಂದು ತಮ್ಮಲ್ಲಿ ಈ ಮುಖಾಂತರ ವಿನಂತಿಸಿಕೊಳ್ತಿದ್ದಾರೆ. ವೀರಶೈವ ಸಮಾಜ ಸುಮಾರು ವೀರೇಂದ್ರ ಪಾಟೀಲ್ ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ವೀರಶೈವ ನಾಯಕರಿಗೆ ಉನ್ನತ ಸ್ಥಾನ ನೀಡಿಲ್ಲ. ಈಗ ಬಂದಿರುವಂಥ ಏನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಲ್ಲ, ತದನಂತರ ನಮ್ಮ ಈಶ್ವರ್ ಖಂಡ್ರೆ ಅವರು ನಮ್ಮ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಹಾಗೂ ಸಮಾಜಕ್ಕಲ್ಲ ಮತ್ತು ಎಲ್ಲ ಅವರು ನಮ್ಮ ಸಾರ್ವಜನಿಕವಾಗಿ ಹೇಳಬೇಕಂದ್ರೆ ಯಾವುದೇ ತಪ್ಪು ಚುಕ್ಕೆ ಇಲ್ಲದೆ ಸರ್ಕಾರದಲ್ಲಿ ಒಳ್ಳೆಯ ಮಂತ್ರಿಯಾಗಿ ನಡ್ಕೊಂಡಿದ್ದಾರೆ. ಹಾಗೂ ಅವರ ಪತಿಯವರು ಸಹ ನಮ್ಮ ಸಮಾಜಕ್ಕೆ ಅನೇಕ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಎಲ್ಲ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ 36 ಶಾಸಕರು ಬೆಂಬಲ ನೀಡಿದರು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಿದೆ ಬೆಂಬಲದಲ್ಲಿ ಜಿ ರಾಜಣ್ಣ ಅಂತೇಳಿ ರಾಜ್ಯ ಯುವ ಘಟಕದ ನಿರ್ದೇಶಕರು, ಇವತ್ತು ಏನಿದೆ ಕಾಂಗ್ರೆಸ್ ಸರ್ಕಾರ ಬಹುಮತ ಇದೆ, ಅದರಲ್ಲಿ ಕಾಲು ಭಾಗದಷ್ಟು ಶಾಸಕರು ನಾವೇ ಹೊಂದಿದ್ದೀವಿ. ಹಾಗಾಗಿ ಈಶ್ವರ್ ಖಂಡ್ರೆ ಅವರಿಗೆ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಜನಾಂಗದ ಸಂಘಟನೆಗೆ ಚುರುಕಾಗಿದ್ದಾರೆ. ಹಾಗಾಗಿ ಮೊನ್ನೆ ಸಮೇತ ಇವರು ಶಾಮೂರ್ ಶಿವಶಂಕರ್ ಅವರು ತಿಳ್ಕೊಂಡ ಮೇಲೆ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮ ಸಮುದಾಯ ಆಯ್ಕೆ ಮಾಡಿದೆ.